ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಇವತ್ತು ವೈರಲ್ ಎಗ್ ರೈಸ್ನ ಮಾಡೋದು ನೋಡೋಣ, ಹೇಗೆ ಮಾಡೋದು ಅಂತ. ಎಲ್ಲರೂ ಸಿಕ್ಕಾಪಟ್ಟೆ ಜನ ಇದನ್ನೇ ಮಾಡ್ತಿದ್ದಾರೆ. ಟೇಸ್ಟ್ ಹೇಗಿದೆ, ನಾನು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೆಲ್ಲ ಬೇಕು, ಒಂದು 5 ಮಿನಿಟ್ಸಲ್ಲಿ ಎಗ್ ರೈಸು 5 ಮಿನಿಟ್ಸಲ್ಲಿ ಎಗ್ ರೈಸು ಅಂತ ಇದ್ದರೆ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಬನ್ನಿ ಈಗ ಏನೆಲ್ಲ ಬೇಕು ನೋಡುವ. 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರೈಸ್ ಮಾಡಿಟ್ಟಿರೋದು, 6 ಮೊಟ್ಟೆ, ಇಷ್ಟೇ. ತುಂಬ ಏನು ಬೇಡ. ಒಂದು ಬಾಣಲಿನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ ನೋಡಿ. ಈಗ ಮೊಟ್ಟೆನ ಹಾಕ್ತಾಯಿದ್ದೀನಿ. ಬೇಗ ಆಗುತ್ತೆ ಗೈಸ್ ಇದು. ನಾನು ಏನೋ ಅಂದ್ಕೊಂಡಿದ್ದೆ. ಹಾಗೆ ಮೊಟ್ಟೆ ಜೊತೆ ರೈಸ್ನ ಕೂಡ ಹಾಕ್ತಿದ್ದೀನಿ. ನಾವು ಯಾವಾಗೂ ಎಗ್ ರೈಸ್ ಹೇಗೆ ಮಾಡ್ತೀವಿ ಹೇಳಿ, ಫಸ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಮೊಟ್ಟೆ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವು ರೈಸ್ನ ಮಿಕ್ಸ್ ಮಾಡ್ತೀವಿ. ಇದು ಹಂಗಲ್ಲ. ಫಸ್ಟು ಮೊಟ್ಟೆ ರೈಸು ಎರಡು ಒಟ್ಟಿಗೆ ಹಾಕ್ಬಿಡ್ಬೇಕು. ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಅಯ್ಯೋ ಹೇಗೆ ಬರುತ್ತೋ ಅನ್ಕೋತಾ ಇದ್ದೆ ನಾನು ಕೂಡ. ಅಯ್ಯೋ ಇಷ್ಟು ವೇಸ್ಟ್ ಆಗಿಬಿಡುತ್ತಾ ಮಾಡಿ ಅಂತ. ಆಗಲಿ ನೋಡೋಣ, ಎಲ್ಲರೂ ಮಾಡ್ತಿದ್ದಾರಲ್ಲ, ಸೂಪರ್ ಇದೆ ಅಂತಿದ್ದಾರಲ್ಲ, ರಿವ್ಯೂ ಟ್ರೈ ಮಾಡೋಣ ಅಂತ ನಾನು ಮಾಡ್ತಿದ್ದೀನಿ. ನೋಡಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಫುಲ್ ಸ್ಲಿಮ್ ಇಡಬೇಡಿ, ಸ್ಲಿಮ್ ಇಡಬಾರ್ದು. ಎಗ್ ಹಾಕಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ರೈಸ್ಗೆ ಚೆನ್ನಾಗಿ ಮೊಟ್ಟೆ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮೊಟ್ಟೆ ಫುಲ್ ಯೆಲ್ಲೋ ಕಲರ್ ಇರೋದೆಲ್ಲ ವೈಟ್ ಕಲರ್ ಫುಲ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಅದು ಎಗ್ದು ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ರೈಸು ಮತ್ತು ಎಗ್ಗು ಎರಡೂ ಫುಲ್ ಮಿಕ್ಸ್ ಆಗಿಬಿಡ್ಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜ ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಗೈಸ್, ಅಷ್ಟೇ. ನಾನು ಎಲ್ಲರೂ ಹೇಳ್ಬೇಕಾರೆ ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡಿದ್ದೆ, ಬಟ್ ಅಷ್ಟೇ. ನೋಡಿ ಈಗ ಇದಕ್ಕೆ ಚಿಲ್ಲಿ ಪೌಡ್ರನ್ನ ಹಾಕ್ಕೋತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್. ನೀವು ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ. ಧನಿಯಾ ಪೌಡರ್ 1.5 ಟೇಬಲ್ ಸ್ಪೂನ್. ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಸಾಲೆಗಳು ಹಾಕಬೇಕಿದ್ರೆ ಸ್ಲಿಮ್ಮಲ್ಲಿ ಇಡಿ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಅದು ಮಸಾಲೆ ತಳ ಹಿಡಿದ್ರೆ ಸ್ಮೆಲ್ ಚೆನ್ನಾಗಿರಲ್ಲ. ಸ್ಲಿಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದು ಒಳ್ಳೆ ಮಿಕ್ಸ್ ಮಾಡಿ, ರೈಸ್ಗೆಲ್ಲ ಹೊಂದ್ಕೊಳ್ಳೋ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಕಟ್ ಮಾಡಿ ಇಟ್ಟಿದ್ವಲ್ಲ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಬಿಡ್ತಾಯಿದ್ದೀನಿ. ಈರುಳ್ಳಿ ಏನು ಆಯಿಲಲ್ಲೆಲ್ಲ ಬೇಯಿಸೋಂಗಿಲ್ಲ ಗೈಸ್, ಲಾಸ್ಟಲ್ಲಿ ಹಾಕ್ಬೇಕು. ಇದನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡುವ. ಈಗ ರೈಸ್ ಜೊತೆ ಮಿಕ್ಸ್ ಆಗೋ ಥರ ಅಷ್ಟೇ ಗೈಸ್. ಒಂದು 5 ಮಿನಿಟ್ಸ್ಗೆಲ್ಲ ಎಗ್ ರೈಸ್ ರೆಡಿ ಆಗಿಬಿಡುತ್ತೆ. ಬ್ಯಾಚುಲರ್ಸಿಗೆ ಒಳ್ಳೆ ಫುಡ್ ಇದು, ಬೇಗ ಮಾಡ್ಕೋಬೋದು. ಟ್ರೈ ಮಾಡಿ, ಹೇಗಿದೆ ಟೇಸ್ಟ್ ಅಂತ ಹೇಳಿ ನನಗೂ ಕೂಡ, ಆಯಿತಾ? ನಾನು ಈಗ ಮಾಡ್ತಿದ್ದೀನಲ್ಲ, ಟೇಸ್ಟ್ ಮಾಡ್ತೇನೆ. ನೋಡಿ ಸ್ವಲ್ಪ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ಅಷ್ಟೇ ಗೈಸ್, ಆಗೋಯ್ತು, ಇಷ್ಟೇ, ರೆಡಿ ಆಗೋಯ್ತು. ಸಾಲ್ಟ್ ಸ್ವಲ್ಪ ಶಾರ್ಟೇಜ್ ಇತ್ತು, ನಾನು ಹಾಕ್ಕೋತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಮುಂಚೆನೇ ಹಾಕಿರ್ತೀವಲ್ಲ ಮೊಟ್ಟೆಗೆ. ಸೊ ನೋಡಿ ನೀವು ಮಾಡ್ಕೊಳ್ಳಿ. ಟೇಸ್ಟ್ ಹೇಗೆ ಬಂತು ಅಂತ ನನಗೂ ಕೂಡ ಒಂದು ಕಮೆಂಟಲ್ಲಿ ತಿಳಿಸಿ. ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ 6 ಮಿನಿಟ್ಸಲ್ಲಿ ಆಗೋಗುತ್ತೆ ಅಷ್ಟೇ. ನೋಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದಕ್ಕೆ ಸಾಸ್ಗಳು ಏನೂ ಸೇರ್ಸೋಂಗಿಲ್ಲ ಗೈಸ್, ಜಸ್ಟ್ ಇಷ್ಟೇ ಐಟಮ್ಸ್ ಹಾಕಿ ಮಾಡೋದು. ನಿಜ ನಾನು ಏನೇ ಒಂದು ಸೂಪರಾಗಿ ಸಕ್ಕತ್ತಾಗಿತ್ತು ಗೈಸ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ದಯವಿಟ್ಟು ಒಂದು ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಮಾಡ್ಕೋದೆ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನೋಡಿ ಹೇಗೆ ಬಂದಿದೆ, ಸೂಪರಾಗಿ ಕಾಣ್ತಿದ್ದೆಲ್ಲ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.